ತೋರಿಸಿದ್ದು ಬಿದ್ದೋದ್ಮೇಲೆ ಇಲ್ಲೇ ಇದಾಗಿದ್ದ ಇಲ್ಲೇ ಬಿದ್ದಿತ್ತು. ಅಲ್ಲಿಗೆಲ್ಲ JCB ರೆಡಿ ಮಾಡಿಸಿದ್ರು. ನಾವು ಆನೆ ಹುಡುಕೋ ಬಂದೊಳಗೆ ಎಲ್ಲ ರೆಡಿ ಆಗಿತ್ತು. ಇಲ್ಲಿಗೆ ಬರೋ ಕೂಡ ಬಿಟ್ಟಿಲ್ಲ ನಾವು. ಇಲ್ಲೇನ ಹಿಡಿಯಕ್ಕೆ ಬಂದಿದ್ದು ಇಲ್ಲೇ ಮೇಲೆ ಅಂತೆ. ಹಾಂ, ಡೆವಲಪ್ ಮಾಡ್ತಾರೆ. ಮಾಡಿಸ್ಬೋದು. ಜನ ಎಲ್ಲ ಬರ್ತಿದಾರಲ್ಲ ನೋಡೋಕ್ಕೆ, ಭಾರಿ ಜನ ಬರ್ತಾರೆ. ಹಾಂ, ದಿವಸ ಕಮ್ಮಿ ಅಂದರೆ 105 ಜನ ಮೇಲೆ ಹೊರತು ಕಮ್ಮಿ ಇಲ್ಲ. ಹೌದಾ? ಇದು ಆದ್ಮೇಲೆ ಒಂದ್ಸಲ ಬಂದು ತಂತಿ ಎಲ್ಲ ಇದು ಮಾಡಿ ಹೋಗಿತ್ತಲ್ಲ, ಒಂದೇ ಹೊಡೆದೋಗಿತ್ತು. ಒಂದು ಅದೇ ನೋಡಿದೆ ನಾನು. ಅದಾದ್ಮೇಲೆ ಈ ಬೇಲಿ ಹಾಕ್ಸಿದ್ದ. ಅಲ್ಲ ಫಸ್ಟೇ ಬೇಲಿ ಹಾಕಿ ಅದೇ ತುಣಿದಿರೋದು. ಬೇಲಿ ಎಲ್ಲ ತುಂಡು ಆಯ್ತಲ್ಲ, ಅದನ್ನು ಸುಮ್ಮನೆ ವಿಡಿಯೋದಾರೆಲ್ಲ ಸುಳ್ಳು ಎಲ್ಲ ತುಣಿದು ಮಣ್ಣೆಲ್ಲ ನೇರ್ಚಿ ಸಮಾಧಿ ನೋಡಂಗಿಲ್ಲ, ಸಮಾಧಿ ಎಲ್ಲ ಹಾಳು ಮಾಡಿಬಿಟ್ಟಿದೆ ಅಂತೆಲ್ಲ ವಿಡಿಯೋದಲ್ಲೆಲ್ಲ ಕೊಟ್ಟವ್ರು ನೋಡಿದೆ ನಾನು ಯೂಟ್ಯೂಬ್. ಏನಾರು ಆಗಿದೆಯಾ ಒಂಚೂರಾದ್ರು ಹೆಂಗೆ ಮಣ್ಣು ಹಾಕಿವ್ರು ಹಂಗೆ ಐತೆ. ಆ ಮಾವುತರ ಹೊತ್ತಿ ಒಂಚೂರು ಇದಾಗಿರೋದು ಹೂವು ಹಾಕೋಕ್ಕೆ. ಇನ್ನೇನು ಆಗಿಲ್ಲಪ್ಪ. ನಾವು ಅವತ್ತಿಂದನೂ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತೀವಿ, ಏನೂ ಮಾಡಿಲ್ಲ. ಉಪ್ಪು ಬಂದರೆ ಮಾತ್ರ ಬಿಡೋದಿಲ್ಲ. ಇನ್ನೊಂದು ಏನು ಗೊತ್ತಾ, ಕಾಡಾನೆ ಆಗೋತ್ತಿಗೆ ಊರ ಸಾಕಿದಾನೆ ಅವತ್ತಿಗೆ ಬಿಟ್ಟ. ಕಾಡಾನೆ ಆಗಿದ್ರೆ ಬಿಡ್ತಿತ್ತಿಲ್ಲ ಮತ್ತೆ. ಎಲ್ಲ ಈ ಮಣ್ಣೆಲ್ಲ ತಂದು ಬಂದು ಹುಯ್ದು ಬಾರಿ ಕಿತಾಪತಿ ಮಾಡೋದು. ಫೋಟೋ ಗಿಟ ಏನೂ ಬಿಡ್ತಿತ್ತಿಲ್ಲ, ಎಲ್ಲ ತೆಗೆದಷ್ಟು ಬಿಡು. ಮತ್ತು ನಮಗೊಂದು 2-3 ದಿವಸ ಮತ್ತು ಇಲ್ಲಿ ಬರೋಕ್ಕೂ ಪರ್ಮಿಷನ್ ಕೊಡ್ತಿತ್ತಿಲ್ಲ. ನಾವೇನು JCB ಮುಖಾಂತರ ಎಂತೆಲ್ಲಾರು ಬಂದು ಏನಾರು ಮಾಡ್ಬೇಕಾಯ್ತಿದ್ರು. ಜನ ಬರ್ತಾರೆ ಅನ್ನೋದು ಈ ಭೂಮಿ ತಾಯಿ ಗೊತ್ತಿತ್ತ ಅಲ್ವಾ? ಇಲ್ಲಿ ಬಂದು ಸತ್ತೋಗಿ ಇಲ್ಲಿಗೆ ಇಷ್ಟೊಂದು ಜನ ಬರ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಮೈಸೂರಿಗೆ ಇಲ್ಲಿಗೂ ಅಲ್ಲಿಗೂ ಸಂಬಂಧ ಇದೆ ಅಂತಿದ್ವಿ. ಓಕೆ, ಅದರಿಂದಾಗಿ ಎಲ್ಲ ಚೌಡಂ ಬೇರೆ ಇದೆ ಆ ಕಡೆ. ಇಲ್ಲೇ ಹತ್ರದಲ್ಲ ಮನೆ ಸ್ವಲ್ಪ ಮುಂದೆ. ನೋಡಿ ಇಲ್ಲಿ ಪಕ್ಕದಲ್ಲಿ ವೀರಗಲ್ಲಿದೆ, ಅದನ್ನು ದಾರಿ ತೋರಿಸಿರೋದೆ. ಅದು ಇಲ್ಲೇ ಮೇಲಿದೆ. ಆನೆ ನುಯ್ಕೆ ಬರ್ಬೇಕಾದ್ರೆ ಆ ವೀರಗಲ್ ಕಾಣಂಗೆ ನಮ್ಗೆ ಕಾಣಿಸ್ತಾ ಇರೋದು ಅದು ಬಂದ ಮೇಲೆ ಆನೆ. ಹೌದಾ? ಇಲ್ಲ ಕಾಣಿಸ್ತಾ ಇತ್ತಿಲ್ಲ. ಅಂಥ ಕಾಲದಲ್ಲಿ 6 ರೂಪಾಯಿನ ಕೊಡೋದಂತಿಲ್ಲಿ ಪೂಜೆಗೆ ಚೌಡಮ್ಗೆ. ಅದರಿಂದಲೇ ಏನೋ ಆಗಿರ್ಬೋದು. ನಾವು ಪೂಜೆ ಗೀಜೆ ಮಾಡಿ ಏನಾದ್ರು ಮಾಡಿದ್ರು ಆಗೋದು ನಮ್ಮವರೆಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇಲ್ಲೇ ಒಂದು ಅಂತ್ಯ ಮಾಡಬೇಕು, ಇಲ್ಲೇ ಇರಲಿ ನಮ್ಮ ಕಡೆ ಇರೋ ಅಂತೇಳಿ ಬರೀ ಮೈಸೂರಲ್ಲೇ ಬರೋದಕ್ಕೆ ಇಲ್ಲಿ ರಾತ್ರಿನಾಗ ಬರ್ತಾರೆ ಏನೋ ಯಾರಿಗೆ ಗೊತ್ತು. ದೇವ್ರದ್ದು ಯಾವ ನೇಮ ಯಾವ ಥರ ನೇಮ ಇದೆ ಅಂತ ಯಾರಿಗೆ ಗೊತ್ತು. ಏನು ಕಾಣಿಸಲ್ಲ, ಮಾಯವೇ ಅಲ್ವಾ. ಫುಲ್ ಏಟಾಗಿತ್ತ ಏನು ಆನೆ? ಇದಕ್ಕೆ ಇಲ್ಲಿ ಹಾಲ್ಟ್ ಚುಚ್ಚಿ ತೂತ ಎಲ್ಲಾರ ಸ್ವಲ್ಪ ಸಾಯ್ತಿತ್ತಿಲ್ಲ ಅದು. ಅದೇ ಹಂಗೆ ಹೊಡೆದಾಡಿರಿ ಎಲ್ಲಿ ಸಾಯೋದು. ಈ ಹಾಲ್ಟ್ ಇಲ್ಲಿ ಹೋಗ್ಬಿಡ್ತಲ್ಲ, ಅದು ಇದರಲ್ಲಿ ದಂತದಲ್ಲಿ ಚುಚ್ಚಿಬಿಡ್ತು. ಆಮೇಲೆ ಇದು ಕಿವಿಗೆ ಕಿವಿ ಇಲ್ಲಿ ಮೇಲ್ಗಡೆ ಯಾರು ಇರ್ಲಿಲ್ವಾ? ಎಲ್ಲಿ ಎಲ್ಲ ಬಿಟ್ಟು ನೆಗೆದು ಓಡಲ್ಲಿ ಏನು ಮಾಡ್ತಾರೆ ಪಾಪ ಅವ್ರನ್ನ. ಒಳಗೆ ಯಾರಾದ್ರೂ ಯಾವ ಥರ ಇದು ಕಂಟ್ರೋಲ್ ಮಾಡೋದು? ಒಂದು ಲೆಕ್ಕದಲ್ಲಿ ಅರ್ಜುನನಿಂದ ಮಾವ್ತರ ಹುಡ್ಕೊಂಡ್ರು ಅನ್ನಂಗಾಯ್ತು. ಎಲ್ಲರೂ ಉಳಿದಿದೆ ಸುಮಾರು ಜನ. ಈಗ ಅದು ಬಂದು ಬರೋಕ್ಕೆ ಮನುಷ್ಯರೇ ಸಿಗ್ಬಿಟ್ಟಿದ್ರೆ ಏನಾಗಬೇಕಿತ್ತು. ಅದು ಒಂದು ಸ್ವಲ್ಪ ಜನ ಇತ್ತಿಲ್ಲ ಅಂತ ಒಂದು 34 ಜನ ಈ ಕಾಡೊಳಗೆ ಆನೆ ಹಿಡಿಯಕ್ಕೆ ಬರೋದ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈಗೆಲ್ಲ RT ADs ಹುಡುಗರು ಅಂತೆಲ್ಲ ಇದಾರಲ್ಲ, ಅದು ಎಲ್ಲನೂ ಕಳಿಸಿರೋದೇ ಒಳಗಡೆಗೆ. ಎಲ್ಲ ಬಂದು ಯಾವಾಗ ಫೈಟ್ ಬಿದ್ದ ಆಗೆಲ್ಲ ಹಾರೇರತ್ಲಿ. ಆನೆಗೆ ಮದ ಬಂದಿತ್ತು ಆ ಥರ ಏನು ಹೇಳ್ತಾರೆ? ಮದ ಬಂದೇ ಹಂಗಾಗಿದ್ದು. ಇದಕ್ಕೂ ಮದ್ದು ಬಂದಿತ್ತು, ಅದಕ್ಕೂ ಮದ್ದು ಬಂದಿತ್ತು. ಅರ್ಜುನಿಗೂ ಬಂದಿತ್ತಾ? 6 ತಿಂಗಳು ಇರುತ್ತಂತೆ ಅದು ಮದ್ದು ಬಂದು. ಓಹೋ, ಬಟ್ ಇದು ಏಜ್ ಜಾಸ್ತಿ ಆಗಿತ್ತಲ್ಲ, 68 64 ವರ್ಷ. ಅಂದರೆ ಪಾಪ ಇದು ಕಾರ್ಯಾಚರಣೆಗೆ ಬರಂಗಿಲ್ಲ, ವಯಸ್ಸು ಮುದಿ ವಯಸ್ಸು ಪಾಪ. ಬೇರೆ ಆನೆಗಳು ಯಾವ ಇಲ್ಲ ಅಂತ ಇದನ್ನು ಬಂದಿರೋದು. ಅದು ಅಭಿಮಾನಿ ಬಂದಿತ್ತಿಲ್ವಲ್ಲ. ಏನು ನಾವು ಯಾರು ಭಕ್ತಾದಿಗಳು ಅದಕ್ಕೆ ತಿನ್ನ ಕೊಟ್ಟಿದ್ರೆ ಅವರೇ ದೇವರು ಅವ್ರ ಪಾಲಿಗೆ. ನೋಡಲ್ಲಿ 4 ಕಾಳು ಭತ್ತ ಹುಲ್ ತಂದಿಟ್ಟವ್ರು, ಅದನ್ನು ತಿನ್ನುತ್ತದು, ಅದನ್ನೇ ಕೊಟ್ಟಿರೋದವರು. ಅವ್ರು ಅಲ್ಲೇ ಅವ್ರು ಸಿಗಾಕನ್ನೋದು ಅವ್ರ ಭವಿಷ್ಯ ಏನು ಅಂತ. ಅದರಿಂದ ಎಷ್ಟು ಅವ್ರು ಸಂಪಾದನೆ ಮಾಡಿರ್ಬೋದು. ಅವ್ರ ಮನೆ ಮಕ್ಕಳೆಲ್ಲ ಇದರಲ್ಲೇ ಜೀವನ ಹೋಯ್ತಿತ್ತಂತೆ, ಸಂಬಳ ಅಲ್ಲದೆ. ಮಾವತನ ಮನೆಯಲ್ಲಿ ಮೊನ್ನೆ ಅಲ್ಲೊಂದು ಜೀಪಿಗೆ ಆಶೀರ್ವಾದ ಮಾಡಿ ಅವ್ನ ಬಡ್ಡಿಗೆಲ್ಲ ಹಿಂಗೆ ಸೊಂಡ್ಲ ಅಂತ ಅವ್ನ ಪಾಪಿ ನನ್ನ ಮಗ 1 ರೂಪಾಯಿನೂ ಕೊಡಲಿಲ್ಲ. ಕೊಟ್ಟಿದ್ರು ಒಳ್ಳೆ ಹೆಸರಾಗ. ಇದು ಅಷ್ಟು ಸುಲಭ ಪಲ್ಟಿ ಆಯ್ತಿತ್ತು ಏನಪ್ಪ, ಒಂದು ಬಡಿಗೆ ಸಿಕ್ಬಿಟ್ಟಿತ್ತು. ಒಂದು ಮರದ ಪೀಸ್ ಮರ ತಪ್ಪ ಇತ್ತು, ಮರ ಐತಲ್ಲ, ಹಿಂಗೆ ಅಡ್ಡಾಡಿ ಸಿಗಾಕೊಂಡ್ಬಿಟ್ಟಿತ್ತು ಕ್ವಾರಿ ಅರ್ಜುನಿಗೆ. ಆಗ ಹಿಂಗೆ ಆಗ್ಬಿಟ್ಟಿದೆ. ಆಗ ಅದು ಚುಚ್ಚಕ್ಕೆ ಗ್ರಿಪ್ ಸಿಕ್ತು. ಸ್ಟ್ರೈಟ್ ಆದ್ರೆ ಎಲ್ಲಿ ನೋವು ಚುಚ್ಚಕ್ಕೆ ಆಯ್ತಿತ್ತು, ಬಿಡ್ತಿತ್ತಿಲ್ಲ. ಅದು ಬಿಡ್ತಿರ್ಲಿಲ್ಲ. ಯಾವಾಗ ಹಿಂಗೆ ಸಿಕ್ಬಿಡ್ತಲ್ಲ ಕೊಡ್ಬಿಡ್ತಿಲ್ಲ. ಇಲ್ಲಿಗೂ ಚುಚ್ಚಿದಾಗಲೇ ಇದಾಗೈತಲ್ಲ, ಬಿದ್ದುಬಿಟ್ಟಿದ್ದಲ್ಲ, ಜಾರಿ ಬಿಟ್ಟಿದ್ದಿಲ್ಲ ಅಂತ ಅವನಲ್ವಾ. ಸುಸ್ತಾಯಿತೆ ಪಾಪ ಇದಕ್ಕೆ. ಬೇರೆ ಆನೆಗಳು ಎಷ್ಟಿದ್ದ? ಸಾಕಾನೆಗಳು ಅವು ಇರಲಿಲ್ಲ, ಅವೆಲ್ಲ ಪುಡ್ಸ ಓಡ್ದಾವು. ಓಡ್ ನಿಲ್ಲದಿಲ್ಲ ಯಾವುವೇ. ಮಸ್ತಿಗೆ ಬಂದೈತೆ ಅಂತ ಗೊತ್ತಾಯ್ತಾ, ನಿಲ್ಲದಿಲ್ಲ. ಪೆಟ್ಟಿಗೆ ಯಾರು ಇಲ್ಲ. ಅದೇ ಇದಕ್ಕೂ ಮಸ್ತ್ ಬರೋದು, ಇದು ಹೋಗಿದ್ದಿಲ್ಲ, ಇದು ಹೋಯ್ತಿತ್ತಿಲ್ಲ, ಇದು ಓಡ್ಬಿಡೋದು. ಅಷ್ಟೊತ್ತಿಗೆ ಏನಾರು ಮಾವತರು ಇವನು ಡಾಕ್ಟ್ರು ಫೈರ್ ಮಾಡಿದರೆ ಶೂಟ್ ಮಾಡಿದ್ರೆ ಇದಾಗ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ವಲ್ಲ ಆನೆ. ಅದು ಆ ಥರ ಬಂದು ಕುಸ್ತಿ ಬಿದ್ದುಬಿಟ್ರೆ ಏನು ಮಾಡೋಕ್ಕೆ?
ಇವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆ ಟೈಮಲ್ಲಿ. ನಮಗಂತೂ ಎಣ್ಣೆ ಹೊಡೆದ್ರಿಗಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಕೆಲವರಿಗೆಲ್ಲ. ಹಲ್ಲು ಕಳ್ಕೊಂಡವರು ಇದ್ದಾರೆ, ಓಡಾಗಿ ಬಿದ್ದು ಸುಮಾರು ಏಟೆಲ್ಲ ಮಾಡ್ಕೊಂಡು ಓಡೇವ್ರು. ಬರೀ ಚಪ್ಪಲೇ ಸರೌಂಡಲ್ಲಿ ಬಿದ್ದಿದೆ ಗೊತ್ತಾ, ಇಲ್ಲಿ ಎಲ್ಲೆಲ್ಲಿ ಓಡ್ಯಾರ ಅಲ್ಲೆಲ್ಲಿ ಚಪ್ಪಲೆಲ್ಲ ಕಡ್ಚಿ ಓಡೇವ್ರು ಕಾಡೊಳಗೆ. 30 ಜನ ಇದ್ರು ಅಂದ್ರೆ ಎಲ್ಲಿ ಓಡ್ತಾರೆ? ಅದೇ ಈ ಕಾಡ್ ಒಳಗಡೆ ಎಲ್ಲಿ ಓಡ್ತಾರೆ? ಒಂದು 10-20 ಜನ ಇಂತ ಪಕ್ಕ ಇದ್ರು. ನೆನೆಸ್ಕೊಂಡ್ರೆಲ್ಲ ಒಂಥರ ಮನಸ್ಸಿಗೆ ಬಾರಿ ನಾವು. ಕಾಡಾನೆ ಸತ್ತೋದ್ರೆ ಏನೋ ಅನ್ಸಲ್ಲ, ಅದಕ್ಕೆ ಯಾರು ಅಷ್ಟೊಂದು ಇಟ್ಟಿರ್ಕೊಳ್ಳಲ್ಲ. ಇಂಥದ್ದೆಲ್ಲ ಎಷ್ಟು ನೋಡಿ ಎಷ್ಟು ಜನಿಗೆ ಆಶೀರ್ವಾದ ಮಾಡಿರ್ಬೋದು, ಎಷ್ಟು ಜನಿಗೆ ಇದರಿಂದ ಒಳ್ಳೇದಾಗಿರ್ಬೋದು. ಇದೇಂತೂ ಆಗಿಲ್ಲ, ಒಳ್ಳೇದಾಗಿದೆ. ಫಸ್ಟ್ ಒಂದ್ಸರಿ ಆನೆ ಹಿಡಿಯೋಕೆ ಬಂದಿತ್ತು, ಇದು ಆನೆ ಓಡ್ಸೋಕ್ಕೆ 3 ಬಂದಿದ್ದ. ಇದೊಂದು ಅರ್ಜುನ, ಅದ್ರ ಜೊತೆ ಒಂದು ಯಾವುದೋ 2 ಬೇರೆ ಎಂತಂತ ನಿಶಾಂತ ಯಾವುದೋ ಒಂದು 2 ಇದಾವೆ, ಭಾರಿ ಪುಕ್ಲ. ಇವಾಗ ಕರ್ಕೊಂಡು ಹೋಗಿವಿ ನಾವು ಆನೆ ಓಡ್ಸೋಕ್ಕೆ. ಒಂದು ದಿವಸ ಯಾರೋ ಹಿಂಗೆ ವೀಡಿಯೋ ಮಾಡಕ್ಕೆ ನಿಮ್ಮಂಥ ಹುಡುಗರು ಯಾರೋ ಬಿಲ್ಲನ್ನು ಎಷ್ಟು ಸಾಬ್ರು ಬಂದಿದ್ರು ಹುಡುಗ. ಅವ್ನು ನಾನು ದಾಟ್ತೆ ಅಂತ ಹೇಳ್ಬಿಟ್ಟು ಅವನು ಬಂದಿರೋದು ನನ್ನ ಹಿಂದ್ಗಡೆ. ಅವ್ನಿಗೆ ಒಂದು ಬುಟ್ಟೇಟಿಗೆ ಹೊರತಿಗೆ ಬಿದ್ದುಬಿಟ್ಟು ಡಾಬ್. ಆಮೇಲೆ ಹಿಂದೆ ಇರ್ತಾರೆ ಕ್ಯಾಮ್ರಾ, 60,000 ರೂಪಾಯಿ ಇದೆ ಹೋಯ್ತು ಹಾರಿತ್ತು. ಯಾರ ಸಾಕನೆ ಹೊಡೆದಿದ್ದ? ಸಾಕಂದಿದೆ ಆನೆ ಹೊಡೆದಿದ್ದು. ಅಯ್ಯಬ್ಬ. ಇದು ಮಸ್ತಿಗೆ ಬಂದಾಗ ಭಾರಿ ಕಷ್ಟ, ಬೇರೆ ಯಾರನ್ನ ಹತ್ರ ಕೂಡ ಬಿಡಲ್ಲ. ಭಾರಿ ತುಂಟ ಇದು. ಈಗ 10 ವರ್ಷದ ಹಿಂದೆ